ಹಲೋ ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಜನ್ಯ. ಎಲ್ಲರಿಗೂ ಕೂಡ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕ್ಬೇಕು ಅನ್ನುವ ಆಸೆ ಇರುತ್ತೆ. ಅದರಲ್ಲೂ ಕೂಡ ಮಧ್ಯಮ ವರ್ಗದವರಿಗೆ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕ್ಬೇಕು, ಹಾಗೇನೆ ಅದು ಕಡಿಮೆ ಬೆಲೆಗೆ ಸಿಗ್ಬೇಕು ಅಂತ ಕೂಡ ಬಯಸ್ತಾರೆ. ಹೀಗಾಗಿ ಎಲ್ಲಿ ಕಡಿಮೆ ಬೆಲೆಗೆ ಬ್ರಾಂಡೆಡ್ ಬಟ್ಟೆಗಳು ಮಾರಾಟ ಆಗುತ್ತೋ ಅಲ್ಲಿಗೆ ಹೋಗಿ ಖರೀದಿಯನ್ನ ಕೂಡ ಮಾಡ್ತಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ದುರುಳರು ಬ್ರಾಂಡೆಡ್ ಬಟ್ಟೆಗಳನ್ನು ಕೂಡ ನಕಲಿ ಮಾಡುತ್ತಿದ್ದಾರೆ. ಈ ಒಂದು ಜಾಲ ಮಾದನಾಯಕನಹಳ್ಳಿಯ ತೋಟದ ಗುಡ್ಡದ ಹಳ್ಳಿಯಲ್ಲಿ ಪತ್ತೆಯಾಗಿದ್ದು, ಅಮೆರಿಕ ಸೇರಿ ದೇಶದ ಪ್ರತಿಷ್ಠಿತ ಬ್ರಾಂಡ್ಗಳಾದ ಬಾರ್ಬರಿ ಹಾಗೂ ಪೋಲೋ ಸೇರಿ ಇತರ ಬ್ರಾಂಡೆಡ್ ಗಳನ್ನೇ ನಕಲಿ ಮಾಡಿಬಿಟ್ಟು ಬಟ್ಟೆಗಳನ್ನ ತಯಾರಿಸಿ ಜನರಿಗೆ ಮಾರಾಟವನ್ನ ಮಾಡುತ್ತಿದ್ದಾರೆ. ಇದನ್ನೇ ಬ್ರಾಂಡೆಡ್ ಬಟ್ಟೆಗಳಂತ ಜನ ಖರೀದಿ ಮಾಡಿಬಿಟ್ಟು ಹತರಿಸಿಕೊಳ್ತಾ ಇದ್ದಾರೆ. ಆದ್ರೆ ಇದು ಬ್ರಾಂಡೆಡ್ ಬಟ್ಟೆ ಅಲ್ಲ. ಸುಮಾರು 5,000 ರಿಂದ 7,000 ಬೆಲೆ ಬಾಳುವ ಬಟ್ಟೆಗಳನ್ನ ಇವರು ಕೇವಲ 500 ರಿಂದ 700 ರೂಪಾಯಿಗೆ ಮಾರಾಟವನ್ನ ಮಾಡ್ತಿದ್ದಾರೆ. ಈ ವಿಚಾರವನ್ನ ಬ್ರಾಂಡೆಡ್ ಕಂಪನಿಯ ಅಧಿಕಾರವನ್ನ ವಹಿಸಿಕೊಂಡಂತಹ ಒಬ್ರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತಾರೆ. ಈ ರೀತಿ ಬ್ರಾಂಡೆಡ್ ಕಂಪನಿಗಳ ಅದರ ಹೆಸರಲ್ಲಿ ನಕಲಿ ಬಟ್ಟೆಗಳನ್ನ ತಯಾರು ಮಾಡ್ತಿದ್ದಾರೆ ಅಂತ. ಈ ದೂರನ್ನ ಆಲಿಸಿದಂತಹ ಮಾದನಾಯಕನಹಳ್ಳಿಯ ಪೊಲೀಸರು ಸೀದಾ ಇವರ ಅಡ್ಡೆಯ ಮೇಲೆ ದಾಳಿ ಮಾಡ್ತಾರೆ. ಅದು ಕೂಡ ತೋಟದ ಗುಡ್ಡದ ಹಳ್ಳಿಯಲ್ಲಿರುವ ಸಂಗಮ್ ಅಪರಲ್ಸ್ ಗಾರ್ಮೆಂಟ್ಸ್ ಮೇಲೆ ಪೊಲೀಸರು ದಾಳಿ ಮಾಡಿ ಅಲ್ಲಿರುವ ನಕಲಿ ಬಟ್ಟೆಗಳನ್ನ ಅಡ್ಡದ ಮೇಲೆ ದಾಳಿ ಮಾಡಿರುವಂತಹ ಮಾದನಾಯಕನಹಳ್ಳಿ ಪೊಲೀಸರು ಸುಮಾರು 50 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವಂತಹ ನಕಲಿ ಬ್ರಾಂಡೆಡ್ ಬಟ್ಟೆಗಳನ್ನ ಸೀಸ್ ಮಾಡಿದ್ದಾರೆ. ಹಾಗೆ ಪಡೆದಿದ್ದಾರೆ. ಈ ಗಾರ್ಮೆಂಟ್ಸ್ ನಲ್ಲಿ 40ಕ್ಕೂ ಅಧಿಕ ಜನಕ್ಕೆ ಕೂಡ ಲಭ್ಯವಾಗಿದೆ. ಇನ್ನು ಇಲ್ಲಿ ತಯಾರಿಸಲ್ಪಟ್ಟಂತಹ ಬ್ರಾಂಡೆಡ್ ನಕಲಿ ಬಟ್ಟೆಗಳನ್ನ ಚೆನ್ನೈ, ಲೂಧಿಯಾನ ಹಾಗೇನೆ ನಮ್ಮ ರಾಜ್ಯದ ವಿವಿಧೆಡೆ ಸರಬರಾಜು ಮಾಡ್ತಿದ್ರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ನೀವ್ಯಾರಾದ್ರೂ ಬ್ರಾಂಡೆಡ್ ಬಟ್ಟೆಗಳನ್ನ ಕಡಿಮೆ ರೇಟ್ ಅಲ್ಲಿ ಖರೀದಿ ಮಾಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಈ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ಬ್ರಾಂಡೆಡ್ ಬಟ್ಟೆಗಳನ್ನ ನಕಲಿ ಮಾಡ್ತಿದ್ದಾರೆ. ಈ ಕಾರಣಕ್ಕಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಬ್ರಾಂಡೆಡ್ ಬಟ್ಟೆಗಳು ಅಷ್ಟು ಈಸಿಯಾಗಿ ಕಡಿಮೆ ರೇಟ್ಗೆ ಸಿಗೋಕೆ ಸಾಧ್ಯನೇ ಇಲ್ಲ. ಸಿಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಈಗಲಾದ್ರೂ ಕೂಡ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.